Hello students, welcome to Sai Niketan online biology classes. ಎಲ್ಲರಿಗೂ ಸುಸ್ವಾಗತ. So today we are going to start a new chapter, that is a cell cycle and cell division. Yes. So ಇದೊಂದು chapter ಇಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ. So you must know, you have to know what is going on in your body and what is happening inside the cell. ಈಗ ನೀವು ಸೈಜ್ ಏನು ಹೆಚ್ಚಾಗುತ್ತೆ ಅಥವಾ ಗ್ರೋತ್ ಏನಾಗುತ್ತೆ ಅದಕ್ಕೆ ಏನು ಕಾರಣ ಅಂತೇಳಿ ನೀವು ತಿಳ್ಕೊಬೋದು. ಈ ಚಾಪ್ಟರ್ ಕಂಪ್ಲೀಟ್ ಆಗಿ ತಿಳಿಯುತ್ತೆ. ಎಸ್, ಸೊ ದಿಸ್ ಇಸ್ ಅ ವೆರಿ ಸ್ಮಾಲ್ ಚಾಪ್ಟರ್, ಬಟ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಮಹೌ ಇಟ್ ಈಸ್ ರಿಲೇಟೆಡ್ ಟು ಸೆಕೆಂಡ್ ಇಯರ್ ಸಿಲೆಬಸ್ ಆಲ್ಸೋ. ಸೊ ಈ ಚಾಪ್ಟರ್ ನಿಮ್ಗೆ ಕರೆಕ್ಟಾಗಿ ತಿಳಿಯಿತು ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂತ ಒಂದು ಚಾಪ್ಟರ್ ಸೆಕೆಂಡ್ ಇಯರ್ ಬರುತ್ತೆ, ಆಮೇಲೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಮತ್ತೊಂದು ಚಾಪ್ಟರ್ ಸೆಕೆಂಡ್ ಇಯರ್ ಬರುತ್ತೆ. ಅವು ಎರಡೂ ಚಾಪ್ಟರ್ ಕರೆಕ್ಟಾಗಿ ತಿಳ್ಕೊಬೋದು. ಎಸ್, ಇಟ್ ಇಸ್ ರಿಲೇಟೆಡ್. ಸೊ ಈಗ ಈ ಚಾಪ್ಟರ್ ಮುಗಿದಾದಂತ ನಿಮಗೆ ಏನೇನು ತಿಳಿಯುತ್ತದೆ ಮತ್ತು ಏನೇನು ನೀವು ತಿಳ್ಕೋಬಹುದು. ಸೊ ಇಟ್ ಈಸ್ ಅ ವೆರಿ ಸ್ಮಾಲ್ ಚಾಪ್ಟರ್, ಆಲ್ಮೋಸ್ಟ್ 6 to 7 hours ಆರ್ ಅಲಾಟೆಡ್ ಒನ್, ಬಟ್ ಕ್ವಶನ್ ಮೇ ಅರೈಸ್ ಫ್ರಮ್ ಐದರ್ ಫ್ರಮ್ ದ 2 marks, 3 marks, and even 5 marks ಆಲ್ಸೋ. ಸೊ ಯಾವುದು ಕ್ವಶನ್ ಫ್ರೇಮ್ ಈ ಚಾಪ್ಟರ್ದಿಂದ ಆಗ್ಬೋದು. ಸೊ ಈ ಚಾಪ್ಟರ್ ನಾವು ಕವರ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಎ ಇಂಟ್ರೊಡಕ್ಷನ್. ಸೊ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಂದ್ರೇನು, ಸೆಲ್ ಸೈಕಲ್ ಬ್ರೀಫ್ ಇಂಟ್ರೊಡಕ್ಷನ್, ಇಟ್ಸ್ ಡೆಫಿನೇಷನ್. ಈಗ ಸೆಲ್ ಸೈಕಲ್ ಏನೇನಾಗುತ್ತೆ ಇಲ್ಲೇ ಹೇಳ್ತಾರೆ. ನೆಕ್ಸ್ಟ್ ಒನ್ ಫೇಸಸ್ ಆಫ್ ದ ಸೆಲ್ ಸೈಕಲ್, ಮೀನ್ಸ್ ಡ್ಯೂರಿಂಗ್ ದಟ್ ಸೆಲ್ ಸೈಕಲ್ ನೋಡಿ ವಾಟ್ ಆರ್ ದ ಫೇಸಸ್ ವಿಲ್ ಕಮ್. ಎಸ್, ಯಾವ ಫೇಸಸ್ ಅಂತ ಹೇಳಿ ಎರಡು ಫೇಸ್ ಬರುತ್ತೆ. ಅದರಲ್ಲಿ ಒಂದು ಇಂಟರ್ ಫೇಸ್ ಒಂದು, ಆಮೇಲೆ ಎಂ ಫೇಸ್ ಒಂದು. ಸೊ ಎರಡು ಎಲಾಬ್ರೇಟ್ ಆಗಿ ನೀವು ಸ್ಟಡಿ ಮಾಡ್ತೀರಿ. ಸೊ ಎಂ ಇಂಟರ್ಫೇಸ್ ಆಗ್ತದೆ, ಎಂ ಫೇಸ್ ಆಗುತ್ತೆ. ಈ ಎಂ ಫೇಸ್ ಅಲ್ಲಿ ಅದು ಐದರ್ ಮೈಟೋಸಿಸ್ ಇರ್ಬೋದು ಅಥವಾ ಮಿಯೋಸಿಸ್ ಇರ್ಬೋದು. ಎಸ್, ಸೊ ಮೈಟೋಸಿಸ್ ಅಂದ್ರೆ ಏನು, ಅದರಲ್ಲಿ ಮತ್ತು ಬೇರೆ ಬೇರೆ ಹಂತಗಳು, ಮತ್ತು ಮೈಟೋಸಿಸ್ ಎಲ್ಲಿ, ಯಾವಾಗ ಮತ್ತು ಏದಕ್ಕಾಗುತ್ತೆ. ಸೊ ದಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ಮಿಯೋಸಿಸ್ ಮೀನ್ಸ್ there is another type of cell division. This will take place in some particular cell, and significance of meiosis. So ಎಲ್ಲ ಓವರ್ ಚಾಪ್ಟರ್ ನೋಡಿದ್ರೆ ಸಬ್ ಹೆಡಿಂಗ್ಸ್ ಆರ್ ವೆರಿ ವೆರಿ ಸ್ಮಾಲ್, ಬಟ್ ದೇ ಆರ್ ರಿಲೇಟೆಡ್ ಟು ಒನ್ another. ಸೊ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೋದಾ? ಸೊ ಫಸ್ಟ್ ಒನ್ ಇಸ್ ದ ಇಂಟ್ರೊಡಕ್ಷನ್. ಸೊ ಈಗ ಏನಂತ ಹೇಳಿದ್ರೆ, ಇಫ್ ಯು ಟೇಕ್ ಎನಿ ಆರ್ಗ್ಯಾನಿಸಮ್, ಐದರ್ ದ ಸಿಂಗಲ್ ಆರ್ಗ್ಯಾನಿಸಮ್ ಆರ್ ದ ಕಾಂಪ್ಲೆಕ್ಸ್ ಹೈಯರ್ ಆರ್ಗ್ಯಾನಿಸಮ್, ಯು ಕ್ಯಾನ್ ಟೇಕ್ ದ ಈವನ್ ಪ್ರೋಟೋಸೋವಾ ಆರ್ ದ ಈವನ್ ಮ್ಯಾಮಲ್ ಲೈಕ್ ಹ್ಯೂಮನ್ ಬೀಯಿಂಗ್. ಸೊ ಯಾವುದೂ ಸೆಲ್ ತಗೊಂಡ್ರೆ ಆ ಸೆಲ್ ಸೈಜ್ ಹೆಚ್ಚಾಗುತ್ತೆ, ನಂಬರ್ ಹೆಚ್ಚಾಗುತ್ತೆ. ಇಫ್ ಯು ಟೇಕ್ ದ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಯಾವುದು ಪ್ರೋಟೋಸೋನ್ಸ್ ಆಗಲಿ ಅಥವಾ ಕ್ರೈಸೋಫೈಟ್ಸು, ಡೈನೋಫ್ಲಾಜೆಲೆಟ್ ಯಾವುದು ತಗೊಳ್ಳಿ, ಅದರ ಜನಸಂಖ್ಯೆ ಹೆಚ್ಚಾಗುತ್ತೆ, numbers of individual increases. So how it increases? That is due to the division, cell division ಅಂತ ಹೇಳ್ಬೋದು. If you take multicellular organism, just after the birth, the size of the organism is very small. Clear? So when it grows one, its size again increases. Yes, even if you consider the human being also, ಮಗು ಹುಟ್ಟಿದ ನಂತರ ಆಲ್ಮೋಸ್ಟ್ 2.5-3 kg ಸೈಜ್ ಇಷ್ಟೇ ಇರುತ್ತೆ. ಸೊ 18 ವರ್ಷ ಆದ ನಂತರ ಆಲ್ಮೋಸ್ಟ್ ಅವನು 5 to 6 feet ಉದ್ದ ಇರ್ತಾನೆ, ಸೈಜ್ ಹೆಚ್ಚಾಗಿರ್ತದೆ. ಸೊ ಈ ಸೈಜ್ ಎದಕ್ಕೆ ಹೆಚ್ಚಾಗುತ್ತೆ ಮತ್ತು ಪಾಪ್ಯುಲೇಷನ್ ಸೈಜ್ ಹೆಚ್ಚಾಗುತ್ತೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ನಲ್ಲಿ. ನೀವು ಯಾವುದೇ ತೊಗೊಂಡ್ರೆ, ಯಾವುದೋ ಆರ್ಗ್ಯಾನಿಸಮ್ ತೊಗೊಂಡ್ರೆ, ಫಸ್ಟ್ ಇಯರ್ ಫಸ್ಟ್ ಚಾಪ್ಟರಲ್ಲಿ ಸಮ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ವಿ ಕವರ್ಡ್. ನೆನಪು ಬರ್ತಾ? ಅದರಲ್ಲಿ ಮೆಟಾಬಾಲಿಸಮ್, ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ದೆನ್ ಸೆಲ್ಯುಲರ್ ಆರ್ಗನೈಸೇಷನ್ ತೊಗೊಂಡು ಬಂದಿತ್ತು. ಸೊ ಗ್ರೋತ್ ಆ್ಯಂಡ್ reproduction is also feature of living organism. ಗ್ರೋತ್ ಅಂದ್ರೆ ಏನು, ನೀವು ಯಾವುದೋ ಜೀವಿ ತಗೊಂಡ್ರೆ ಅದರಲ್ಲಿ ಬೆಳವಣಿಗೆ ಆಗುತ್ತೆ. ಗ್ರೋತ್ ಈಸ್ ಅ irreversible change in the size and shape of the organism. This is either due to cell enlargement ಅಥವಾ ಸೆಲ್ ಡಿವಿಷನ್. ಈ ಗ್ರೋತ್ ಅಂತ ಹೇಳಿದ್ರೆ, ಇದೊಂದು ಸೆಲ್ ಇದೆ, ಈ ಸೆಲ್ ಗ್ರೋತ್ ಆಗಿ ಸೊ ದೊಡ್ಡದಾಗ್ಬೋದು. ಎಸ್, ಸೊ ಯುನಿಸೆಲ್ಯುಲರ್ ಇತ್ತು ಅಂತ ಹೇಳಿದ್ರೆ ಸೈಜ್ ಹೆಚ್ಚಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಹ್ಯೂಮನ್ ಬೀಯಿಂಗ್, ಸೊ ಇದು ಹ್ಯೂಮನ್ ಬೀಯಿಂಗ್ ದೊಡ್ಡವನಾಗಿ ಸೈಜ್ ಹೆಚ್ಚಾಗುತ್ತೆ, ಎಲ್ಲ ಹೆಚ್ಚಾಗುತ್ತೆ. ಸೊ ಹಿಯರ್ ದ ಗ್ರೋತ್ ಈಸ್ ಡ್ಯೂ ಟು ದ ಅಕ್ಯುಮುಲೇಷನ್ ಆಫ್ ದ ಪ್ರೋಟೋಪ್ಲಾಸ್ಮಾ. ಎಸ್, ಹಿಯರ್ ಇಟ್ ಇಸ್ ಗ್ರೋತ್ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್. ಎಸ್, ಸೊ ಎರಡಲ್ಲೂ ಗ್ರೋತು ಹಾಗೆ ಆಗುತ್ತೆ. ಈಗ ಸೆಲ್ ಡಿವಿಷನ್ ಇಲ್ಲೆಲ್ಲಿದೆ, ಇಲ್ಲೆಲ್ಲಿದೆ. ಇದರಲ್ಲಿ ಸೆಲ್ ಡಿವಿಷನ್ ಅಂತಿದ್ರೆ, ಈ ಗ್ರೋತ್ ಆಗಿದ್ದ ಸೆಲ್ಲು ಮುಂದೆ ಡಿವೈಡ್ ಆಗಿ 2 ಡಾಟರ್ ಸೆಲ್ ಆಗುತ್ತೆ. Yes, so this is a cell division, means
ಆಫ್ಟರ್ ಅಟೈನಿಂಗ್ ದ ಮ್ಯಾಕ್ಸಿಮಮ್ ಸೈಜ್ ಯಾವುದೂ ಸೆಲ್ ಆಗಲಿ ಅದು ಡಿವೈಡ್ ಆಗಲೇಬೇಕು. ಎಸ್, ಸೊ ಇಂಟ್ರೊಡಕ್ಷನ್ದಲ್ಲಿ ಏನಿದೆ ಅಂತ ಹೇಳಿದ್ರೆ that every organism yes that is either unicellular or multicellular ಯಾವುದೇ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಲಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಲಿ they show they grow and reproduce. So growth ಇವೆರಡರಲ್ಲೂ ಇದೆ, reproduction ಇದರಲ್ಲೂ ಇದೆ. Yes, so that's why when you take the growth and the reproduction, these are the unique feature of the living organism. Yes, so they grow and reproduce. So ultimately for growth and reproduction, yes, cell must divide. Yes, so growth ಆಗಲಿ ಅಥವಾ reproduction ಆಗಲಿ ಅದರ ಸಲುವಾಗಿ ಸೆಲ್ ಡಿವೈಡ್ ಆಗಲೇಬೇಕು. Yes, so this is the cell division. Yes, the phenomena which is related to cell division, they are the sequential event. ಈ ಯಾವುದು ಸೆಲ್ ಡಿವಿಷನ್ ಫಿನೋಮಿನಾ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಫೇಸಸ್ ಬರುತ್ತೆ. ಈಗ ಸಿಂಪಲ್ ಒನ್ ಲೈನ್ ಕನ್ಕ್ಲೂಷನ್ ಅಂತ ಹೇಳಿದ್ರೆ ನೀವು ಯಾವುದೂ ಜೀವಿ ತಗೊಂಡ್ರು ಅದರಲ್ಲಿ ಗ್ರೋತು ಬೆಳವಣಿಗೆ, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ, ಇವು ಎರಡೂ ಕ್ರಿಯೆಗಳು ಸೆಲ್ ಡಿವಿಷನ್ ಆದ ಕೂಡಲೇ ಆಗುವಂಥದ್ದು. ದಿಸ್ ಇಸ್ ದ ಇಂಟ್ರೊಡಕ್ಷನ್. ಎಸ್, ಸೊ ನಾವು ಸೆಲ್ ಸೈಕಲ್ ಅಂದ್ರೆ, so when you take the cell cycle, so this is the cell division, this is a one part of that thing. ಈಗ ಸೆಲ್ ಸೈಕಲ್ ಅಂದ್ರೆ, ಸೆಲ್ ಸೈಕಲ್ ಅಂದ್ರೆ, so this is another term, not it. So this is a just formed cell. Yes, just divided. So ಈ ಸೆಲ್ ಅಲ್ಲಿ ಮೆಟಾಬಾಲಿಕ್ ಆಕ್ಟಿವಿಟಿ ಆಗಿ ಇದರಲ್ಲಿ ಪ್ರೋಟೋಪ್ಲಾಸ್ಮಾ ಅಕ್ಯುಮುಲೇಟ್ ಆಗಿ ಗ್ರಾಜುವಲಿ this cell attain little bit larger size. ಸ್ವಲ್ಪ ದೊಡ್ಡದಾಯಿತು. Can you differentiate? This is a newly formed cell. This is fully grown cell. ಇದರಲ್ಲಿ accumulate ಆಗಿ growth ಆಯಿತು. Yes. So now, when this cell attain the maximum size, in this cell, nucleus divides. Yes. ನ್ಯೂಕ್ಲಿಯಸ್ ಗ್ರ್ಯಾಜುಯಲಿ ಡಿವೈಡ್ ಆಯಿತು. ಸೊ ಈ ಡಿವೈಡ್ ಆದ ನಂತರ ಈ ಸೆಲ್ಲು ಗ್ರ್ಯಾಜುಯಲಿ ಸೊ ಡಿವೈಡ್ ಆಗಿ ಎರಡು ಸೆಲ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಸೆಲ್ ಅಗೇನ್ ಡಿವೈಡ್ ಆ್ಯಂಡ್ ಪ್ರೊಡ್ಯೂಸ್ ಟೂ ಡಾಟರ್ ಸೆಲ್ಸ್. ಸಿಂಪಲ್, ದಿಸ್ ಇಸ್ ಅ ಒನ್ ಮದರ್ ಸೆಲ್. ಡ್ಯೂ ಟು ದ ಮೆಟಾಬಾಲಿಕ್ ಆಕ್ಟಿವಿಟಿ ಇದರಲ್ಲಿ ಪ್ರೋಟೋಪ್ಲಾಸ್ಮಾ ಅಕ್ಯುಮುಲೇಟ್ ಆಯಿತು, ಇದ್ರ ಸೈಜ್ ದೊಡ್ಡದಾಯಿತು. ಸೊ ಒಂದು ಪರ್ಟಿಕ್ಯುಲರ್ ಸೈಜ್ ಅಟೈನ್ ಆದ ನಂತರ ಈ ಸೆಲ್ಲು ಅದರಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಈ ಪ್ರೋಟೋಪ್ಲಾಸ್ಮಾ ಏನಿದೆಯಲ್ಲ, ಸೊ ದಿಸ್ ವಿಲ್ ಆಲ್ಸೋ ಡಿವೈಡ್. ಎಸ್, ಡಿವೈಡ್ ಆದ ನಂತರ ಎರಡು ಸೆಲ್, ಇದೊಂದು ಸೆಲ್, ದಿಸ್ ಇಸ್ ದ ಫಸ್ಟ್ ಸೆಲ್, ದಿಸ್ ಇಸ್ ದ ಸೆಕೆಂಡ್ ಸೆಲ್. ಎಸ್, ನೌ ದಿಸ್ ಸೆಲ್ ಅಗೇನ್ ಅಂಡರ್ಗೋ ಗ್ರೋತ್, ಅಗೇನ್ ಡಿವಿಷನ್, ಅಗೇನ್ ಪ್ರೊಡ್ಯೂಸ್ ಟೂ ಡಾಟರ್ ಸೆಲ್ಸ್. ಸೊ ದಿಸ್ ಇಸ್ ದ ಸೈಕ್ಲಿಕ್ ಇವೆಂಟ್. ಎಸ್, ಒಂದು ಸೆಲ್ ಇದ್ದಿದ್ದು ಎರಡಾಯಿತು, ಎರಡು ಇದ್ದಿದ್ದು ನಾಲ್ಕಾಗುತ್ತೆ, ನಾಲ್ಕು ಇದ್ದಿದ್ದು ಎಂಟಾಗುತ್ತೆ. ಸೊ ಹೀಗೆ ಅಲೌ ಮಾಡಿದರೆ ಮಿಲಿಯನ್ಸ್ ಆಫ್ ಸೆಲ್ಸ್ ಪ್ರೊಡ್ಯೂಸ್ ಫ್ರಮ್ ದ ಸಿಂಗಲ್ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ನೀವು ಯಾವುದೂ ತಂದ್ರೆ ಅದು ಡಿವೈಡ್ ಆಗಿ ಅದ್ರ ನಂಬರ್ ಹೆಚ್ಚು ಮಾಡಬೇಕು. ಈಗ ಇದರಲ್ಲೂ ಸೆಲ್ ಸೈಕಲ್ ಮೀನ್ಸ್, ಸೊ ಹಿಯರ್ ಗ್ರೋತ್ ಆಕರ್. ಎಸ್, ಗ್ರೋತ್ ಅಂದರೆ ಸೈಜ್ ಹೆಚ್ಚಾಯಿತು. ಇಲ್ಲಿ ನ್ಯೂಕ್ಲಿಯಸ್ ಇತ್ತು, ನ್ಯೂಕ್ಲಿಯಸ್ ಎರಡಾಗಿತ್ತು, ಇಲ್ಲೂ ಡಿವೈಡ್ ಆಗಿ ಇಲ್ಲಿ ಹೋಗ್ತು. ದ ಡಾಟರ್ ಸೆಲ್ ವಿಲ್ ರಿಸೀವ್ ದ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್. ಈ ಎರಡೂ ಸೆಲ್ಲಲ್ಲಿ ಈಕ್ವಲ್ ನಂಬರ್ ಆಫ್ ಕ್ರೋಮೋಸೋಮ್ ಸಿಗುತ್ತೆ. ಹಾಗೆ ಸಿಗುತ್ತೆ ಎರಡೂ ಸೆಲ್ಲಲ್ಲಿ ಕ್ರೋಮೋಸೋಮ್ ನಂಬರ್ ಈಕ್ವಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಫಿನೋಮಿನದಲ್ಲಿ ಇರೋ ಜೆನೆಟಿಕ್ ಮಟೀರಿಯಲ್
ಆ ಡಿ ಎನ್ ಎ ಕಂಟೆಂಟ್ ಏನಿರ್ತಲ್ಲ ಫಸ್ಟು ರೆಪ್ಲಿಕೇಟ್ ಆಗುತ್ತೆ, ಅಂದರೆ ಡೂಪ್ಲಿಕೇಟ್ ಕಾಪಿ ಕ್ರಿಯೇಟ್ ಮಾಡುತ್ತೆ. ಸೊ ವಾಟ್ ಎವರ್ ದ ಡಿ ಎನ್ ಎ ಪ್ರೆಸೆಂಟ್ ಇನ್ ದಿಸ್ ಸೆಲ್, ದ ಡಿ ಎನ್ ಎ ಅಂಡರ್ಗೋ replication and produce its duplicate copy. Yes, then during the division, two copies of DNA are there. One copy is received by this daughter cell, another copy of DNA is received by this daughter cell. ಅಂದರೆ ಹೇಳೋ ಅರ್ಥ ಏನಂದರೆ, ಯಾವುದೂ ಸೆಲ್ ಡಿವಿಷನ್ ಆದ ಕೂಡಲೇ ಮದರ್ ಸೆಲ್ಲಲ್ಲಿ ಎಸ್ ನಂಬರ್ ಕ್ರೋಮೋಸೋಮ್ ಇರುತ್ತಲ್ಲ, ಡಿವೈಡ್ ಆದ ನಂತರ ಆ ಡಾಟರ್ ಸೆಲ್ಲಲ್ಲೂ ಅಷ್ಟೇ ಕ್ರೋಮೋಸೋಮ್ ಇರುತ್ತೆ. ಸೊ ಹಿಯರ್ ಗ್ರೋತ್ ಆಕರ್ ಇನ್ಸೈಡ್. ಸೊ ಫಾರ್ ಈಕ್ವಲ್ ಡಿವಿಷನ್ ಮತ್ತೊಂದು ಇವೆಂಟ್ ಆಗುತ್ತೆ, ದ್ಯಾಟ್ ಈಸ್ ರೆಪ್ಲಿಕೇಶನ್ ಆಫ್ ಡಿ ಎನ್ ಎ. ಈಗ ಡಿ ಎನ್ ಎ ಅಂದ್ರೆ ಏನು? ದಟ್ ಇಸ್ ಅ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ರೆಪ್ಲಿಕೇಶನ್ ಆಫ್ ಡಿ ಎನ್ ಎ ಅಂದರೆ, ಈಗ ಸಿಂಪಲ್ ಫಿಗರ್ ಅಲ್ಲಿ ಹೇಳೋದಿದ್ರೆ, ದಿಸ್ ಈಸ್ ಅ ಡಿ ಎನ್ ಎ. ಎಸ್, ಇದೊಂದು ಡಿ ಎನ್ ಎ ಮಾಲಿಕ್ಯೂಲ್. ರೆಪ್ಲಿಕೇಶನ್ ಅಂದ್ರೆ ಏನಾಗುತ್ತೆ, ಇದೇ ಡಿ ಎನ್ ಎ ಮಾಲಿಕ್ಯೂಲ್ ತಂದು ಎರಡು ಕಾಪಿ ಮಾಡ್ತೀವಿ. ದಿಸ್ ಇಸ್ ಅ ಒನ್ ಕಾಪಿ, ದಿಸ್ ಇಸ್ ಅ another copy. Yes, so the replication of DNA is a second year syllabus. ಇದು ಕರೆಕ್ಟ್ ಆಗಿ ನೀವು PUC ಎರಡನೇ ವಿಭಾಗದಲ್ಲಿ ನೀವು ಕಲಿತೀರಿ. ಬರೀ ನೀವು ರೆಪ್ಲಿಕೇಶನ್ ಅಂದರೆ ಡೂಪ್ಲಿಕೇಶನ್ ನೆನಪಿಟ್ಕೊಂಡ್ರಿ. ಒಂದು ಇದ್ದಿದ್ದು ಎರಡು ಆಗುತ್ತೆ, ಎರಡು ಇದ್ದಿದ್ದು ನಾಲ್ಕು ಆಗುತ್ತೆ, ದಟ್ ಇಸ್ ರೆಪ್ಲಿಕೇಶನ್. ಸೊ ಈ ಡಿ ಎನ್ ಎ, ಈ ಡಾಟರ್ ಸೆಲ್ ಇದೆ, ಗ್ರೋತ್ ಆದ ಕೂಡಲೇ ಡಿ ಎನ್ ಎ ಎರಡು ಕಾಪಿ ಆಯ್ತು. ಈಗ ಆ ಎರಡು ಕಾಪಿಯಲ್ಲಿ ಒಂದು ಕಾಪಿ ಇದಕ್ಕೆ ಹೋಯ್ತು, ಒಂದು ಕಾಪಿ ಇದಕ್ಕೆ ಹೋಯ್ತು. ಸೊ ಗ್ರೋತ್ ಆಯಿತು, ರೆಪ್ಲಿಕೇಶನ್ ಆಫ್ ಡಿ ಎನ್ ಎ ಆಯಿತು. ಸೊ ದಿಸ್ ಇವೆಂಟ್ ಈಸ್ ಕಾಲ್ಡ್ ಎಸ್ ಸೆಲ್ ಡಿವಿಷನ್. ಎಸ್, ಸೊ ಈ ಕೆಲಸ ಕಂಟಿನ್ಯೂಸ್ ಒಂದರ ನಂತರ ರಿಪೀಟ್ ಆಗುತ್ತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಸೆಲ್ ಸೈಕಲ್. ದಿಸ್ ಇಸ್ ಅ ಸೆಲ್ cycle. ಈಗ cell cycle means if you take any cell, unicellular, any organism, either protozoa, chrysophytes, ಯಾವುದೂ ಇರಲಿ, ನಮ್ಮ ಬಾಡಿಯಲ್ಲಿರುವಂಥದ್ದು ಯಾವುದೇ ಒಂದು ಸೆಲ್ ತಗೊಳ್ಳಿ, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ಅಲ್ಲಿ ಯಾವುದೇ ಸೆಲ್ ತಗೊಳ್ಳಿ, ಆ ಸೆಲ್ಲು ಫಸ್ಟ್ ಗ್ರೋತ್ ಆಗುತ್ತೆ. ಗ್ರೋತ್ ಆದ ನಂತರ ಅದರಲ್ಲಿ ಡಿ ಎನ್ ಎ ರೆಪ್ಲಿಕೇಶನ್ ಆಗಿ ಅದರ ಡೂಪ್ಲಿಕೇಟ್ ಕಾಪಿ ತಯಾರಾಗುತ್ತೆ. ಸೆಲ್ ಆಫ್ಟರ್ ಡೂಪ್ಲಿಕೇಶನ್ ದಿಸ್ ಸೆಲ್ ಅಂಡರ್ಗೋ ಡಿವಿಷನ್, then it produces the two daughter cell. Yes, from every cell two daughter cells are produced. This daughter cell again undergo next cycle of the cell division. Due to that one, so when you take any organism, introduction will ಏನಾಗುತ್ತೆ, if you take any organism, that organism start its life cycle from zygote. ಪ್ರತಿಯೊಂದು ಯಾವುದೇ ಜೀವಿ ತಗೊಳ್ಳಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಫಿನೋಮಿನಾ ಇತ್ತಂತಿದ್ರೆ ಆ ಆರ್ಗ್ಯಾನಿಸಮು ಝೈಗೋಟ್ದಿಂದ ತನ್ನ ಲೈಫ್ ಸೈಕಲ್ ಸ್ಟಾರ್ಟ್ ಮಾಡುತ್ತೆ. ಈ ಝೈಗೋಟು ಮುಂದೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಎಸ್, ಸೊ ಈ ಒಂದು ಸೆಲ್ನಿಂದ ಈ ಕಾಂಪ್ಲೆಕ್ಸ್ ಬಾಡಿ ಆಗಲಿಕ್ಕೆ ಕಾರಣ ಏನಂತಿದ್ರೆ, ದಟ್ ಈಸ್ ರಿಪೀಟೆಡ್ ಸೆಲ್ ಡಿವಿಷನ್. ಈ ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ ಇರುತ್ತೆ, ಪ್ರತಿಯೊಂದು ಸೆಲ್ಲು ಈ ಸೆಲ್ದಿಂದಲೇ ಬಂದಿತ್ತು. ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದ ಸೆಲ್ ಸೈಕಲ್ ಕಂಟಿನ್ಯೂ ರಿಪೀಟೆಡ್. ಎಸ್, ಈ ಸೆಲ್ ಸೈಕಲ್ ಅಂದ್ರೇನು, ಇದೇ ಮೂರು ಇವೆಂಟ್. ಸೊ ಸೆಲ್ ಸೈಕಲ್ ಡೆಫಿನೇಷನ್ ಹೆಂಗೆ ಬರೀತೀರಿ ಅಂತಿದ್ರೆ, ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ events in which cell grows, cell growth ಆಯಿತು, cell replicate the DNA into two copy, means the DNA of that cell undergo replication and produce its duplicate copy, means another copy ತಯಾರಾಗಿದೆ. Yes, next one, eventually cell
leads to division and produce two daughter cells. So ಈ figure ಈ definition correct ಆಗಬೇಕು. Cell cycle means it is a sequence of events. ಒಂದರ ನಂತರ ಒಂದು ಆಗುವಂಥದ್ದು. Yes, it is a sequence of event in which cell first show the growth. ಈ growth ಎದಕ್ಕಾಯ್ತು ಈಗ? ಸೊ ಆ ಸೆಲ್ ಅಲ್ಲಿ ಪ್ರೋಟೋಪ್ಲಾಸ್ಮಾ ಅಕ್ಯುಮುಲೇಟ್ ಆಗಿದ ನಂತರನೇ ಗ್ರೋತ್ ಆಯಿತು. Cell replicate the DNA into two copies. It replicate the DNA into two copies. It replicate the DNA is the main phenomenon, replication. Eventually, growth to cell DNA replication output. Eventually, the cell lead it to the division and produce two daughter cell. This complete phenomenon is called a cell cycle. Yes. Now, cell cycle means idella kriye hegagutte. Everything is well coordinated. ವೆಲ್ ಕೋಆರ್ಡಿನೇಟ್ ಅಂತಿದ್ರೆ ಇದ್ರ ನಂತರ ಇದಾಗಲೇಬೇಕು, ಇದ್ರ ನಂತರ ಇದಾಗಲೇಬೇಕಂತೇಳಿ ಆ ಸೆಲ್ಲಲ್ಲಿ ಆ ಇನ್ಫಾರ್ಮೇಶನ್ ಇಲ್ಬಿಲ್ಟ್ ಇರುತ್ತೆ. ಸೊ ಅದಕ್ಕೆ ಹೇಳೋರಂತವ್ರು ಯಾರೂ ಇಲ್ಲ. ಸೊ ಎವ್ರಿ ಆಕ್ಟಿವಿಟಿ, ಸೊ ಇಟ್ ಈಸ್, ಸೊ ದಿಸ್ ಸೆಲ್ ಸೈಕಲ್ ಈಸ್ ವೆಲ್ ಮೀನ್ಸ್ ಆಲ್ ಆಕ್ಟಿವಿಟೀಸ್ ಆರ್ well coordinated ಅನ್ನೋ ಹೊಂದಾಣಿಕೆ ಇದೆ. and it is a genetically decided one. So ಅದು genetically inbuilt ಇದೆ. So this is about the cell cycle. ಈ cell cycle ನಾವು ಇಂಟ್ರೊಡಕ್ಷನ್ ನೋಡಿದ್ದು ಸೆಲ್ ಸೈಕಲ್ ಆಯಿತು. ನೆಕ್ಸ್ಟ್ ಒನ್ ಇಸ್ ದ ಫೇಸಸ್ ಆಫ್ ಸೆಲ್ ಸೈಕಲ್. ಜಸ್ಟ್ ಯು ಟಾಪಿಕ್ ಒಂದ್ಸತ ಕೇಳಿ. ಇಂಟ್ರೊಡಕ್ಷನ್ ಅಂತಿದ್ರೆ ಫಸ್ಟ್ ಲೈನ್, you may wonder that if you take any organism on the earth, every living organism start its life cycle from the zygote. Zygote ದಿಂದಲೇ ತನ್ನ life cycle start ಮಾಡೋದು. So every organism, if you take the multicellular organism, this complex body is produced from this zygote only. Yes, so this is mean the growth and the reproduction is a unique feature of the living organism. Both the phenomena is dependent on the cell division. Cell division ಆಗಲೇಬೇಕು. ಎಸ್, ಈ ಸೆಲ್ ಡಿವಿಷನ್ ಅಂದರೆ ಇದಾಯ್ತು. ಸೆಲ್ ಸೈಕಲ್ ಅಂದರೆ ಸೆಲ್ ಡಿವಿಷನ್ ಅಂದರೆ ಇದೊಂದೇ ಫಿನೋಮಿನನ್. ಈ ಸೆಲ್ ಡಿವಿಷನ್ ಆಗಬೇಕಂದ್ರೆ ಅದಕ್ಕಿಂತ ಮೊದಲು DNA ರೆಪ್ಲಿಕೇಶನ್ ಆಗಲೇಬೇಕು, ಗ್ರೋತ್ ಆಗಲೇಬೇಕು. ಸೊ ಅದು ಡಿಫೈನ್ ಮಾಡಲಿಕ್ಕೆ ಸೆಲ್ ಸೈಕಲ್ ಅಂತ ಟಾಪಿಕ್ ಬಂತು. ಸೆಲ್ ಸೈಕಲ್ ಮೀನ್ಸ್, ಸೊ ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಇವೆಂಟ್ in which cell first grows, then it replicates its DNA and produces its duplicate copy. Eventually, the cell divides and produces two daughter cells. And these two daughter cells again enter into the next cycle. This process will continue. So due to that one, the unicellular organism population create agbodu ಅಥವಾ multicellular organism body formation agbodu. So this is about the cell cycle. Now the next topic is the phases of cell cycle. That is also very, very important. So yes student, so now we are going towards the phases of the cell cycle. ಈಗ phases of cell cycle ಅಂದ್ರೆ ಈಗ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಅಲ್ಲಿ ಬೇರೆ ಬೇರೆ ಫೇಸ್ ಬರೀತಾನೆ ನಾವು ಟಾಪಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. The phases of the cell cycle means, ಸೊ ಈ ಸೆಲ್ ಸೈಕಲ್ ಅಲ್ಲಿ ಮೇಜರ್ 3 ಇವೆಂಟ್ ಇತ್ತು. ಒಂದು ಸೆಲ್ ಗ್ರೋತ್, ಸೆಕೆಂಡ್ ಒನ್ ಇಸ್ ಅ ರೆಪ್ಲಿಕೇಶನ್ ಆಫ್ DNA, ಥರ್ಡ್ ಒನ್ ಇಸ್ ಅ ಸೆಲ್ ಡಿವಿಷನ್. ಎಸ್, ಸೊ ಔಟ್ ಆಫ್ ದಿಸ್ ಒನ್ ಸೆಲ್ ಡಿವಿಷನ್ ಇಸ್ ಕ್ರೂಷಿಯಲ್. ಒಂದು ಸೆಲ್ ಡಿವೈಡ್ ಆಗಿ ಎರಡಾಯ್ತು, ದಿಸ್ ಇಸ್ ಸೆಲ್ ಡಿವಿಷನ್. ಈಗ ಸೆಲ್ ಗ್ರೋತ್ ಮತ್ತು ರೆಪ್ಲಿಕೇಶನ್ ಆಫ್ DNA, ದೀಸ್ ಆರ್ ಮೇಜರ್ ಇವೆಂಟ್. ಸೆಲ್ ಗ್ರೋತ್ ಆಕರ್ ಕಂಟಿನ್ಯೂಸ್ಲಿ, ಅಂದರೆ ಈ ಸೈಕಲ್ ಅಲ್ಲಿ ಎಲ್ಲಿತ್ತಂದ್ರೆ ಸೆಲ್ ಗ್ರೋತ್ ಆಗುತ್ತೇನೇ ಇರುತ್ತೆ, ಯಾವ ಪರ್ಟಿಕ್ಯುಲರ್ ಫೇಸ್ ಅಂತೇನಿಲ್ಲ, ಸಡನ್ಲಿ ಗ್ರೋತ್ ಆಗೋದಿಲ್ಲ. But when it is the replication of DNA, that replication of DNA take place in the particular phase. Yes, so everything is a well coordinated one. Now we are going to study in detail what are the phases of this one. So now phases of cell cycle. The cell cycle is divided into
two phases. Yes, first one is interphase, second one is called M phase. One is an interphase, second one is a M phase. Now first one, interphase means, first we will study the interphase here. So what is the interphase? First one is a interphase. Yes. So interphase means it is a preparatory only. So it is in between two successive M phases. So ಹೇಳೋ ಅರ್ಥ ಅಂತಂದ್ರೆ ಈ ಇಂಟರ್ಫೇಸ್ ಎರಡು ಸಕ್ಸೆಸಿವ್ ಎರಡು M phase ಮಧ್ಯದಲ್ಲಿ ಇದು ಬರುತ್ತೆ. So this interphase, it is a longest phase, means compared to the M phase only. ಈ ಎರಡೂ ಕಂಪೇರ್ ಮಾಡಿದ್ರೆ ಈ ಇಂಟರ್ಫೇಸ್ ಸ್ವಲ್ಪ ಉದ್ದಾಗಿದೆ. ಲಾಂಗೆಸ್ಟ್ ಫೇಸ್ covers almost 95% duration of cell cycle. ಅಂದರೆ ಈ ಸೆಲ್ ಸೈಕಲ್ಲು ಸಪೋಸ್ ಒಂದು 24 ಗಂಟೆ ಅವಧಿಯ ಒಂದು ಕಾರ್ಯಾಚರಣೆ ಅಂತ ಹೇಳಿದ್ರೆ ಇದರಲ್ಲಿ 95% ಇನ್ ಟೈಮಿಂಗ್ ಏನಿಲ್ಲ ಅದು ಇಂಟರ್ಫೇಸಿಗೆ ಅಲಾಟ್ ಆಗಿರುತ್ತೆ. ಎಸ್, ರಿಮೈನಿಂಗ್ 5% ಈಸ್ ಅ ಎಮ್ ಫೇಸ್. That's why the interphase is the longest one compared to the M phase. So this occur in between the two M phase. It is the longest phase. So almost if you take the human cell, मानव जीवकोश तಗೊಂಡ್ರೆ body जीवकोश तಗೊಂಡ್ರೆ that cell divide for after every 24 hours. ಪ್ರತಿ 24 ಗಂಟೆಗೆ ಒಂದ್ಸಲ ಡಿವೈಡ್ ಆಗುತ್ತೆ. Yes, if you take the Saccharomyces yeast cell ತಗೊಂಡ್ರೆ that will divide for every 90 minutes. ಪ್ರತಿ 90 ನಿಮಿಷದ ಡಿವೈಡ್ ಆಗಿ ಎರಡು ಆಗುತ್ತೆ. So that duration is different. That one we are going to do. Interphase one. Now this interphase duration is 95. So ಇದರಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ this is again divided into 3 stages. 3 stages ಆಗಿ ಡಿವೈಡ್ ಮಾಡಿದ್ರೆ ಒಂದನೇದು ಗ್ಯಾಪ್ 1 ಅಥವಾ growth 1 ಅಥವಾ G1 phase. Yes, second one is a S phase or synthetic phase. Synthetic means utpadane. Third one is again gap 2 ಅಥವಾ growth 2 or G2 phase. Yes, the interphase is the longest phase. So it occurs in between the two successive M phase. So 95% of the total duration of life cycle is allotted, consumed by the interphase only. This is again divided into G1 phase, S phase and G2 phase. E cycle alli a phase ellelide. Yes. Now this red color line which start from this point and covers almost 95% of the duration of life cycle. So this is nothing but the interphase. Idenidella. So this is the interphase. This is interphase. ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಇಂಟರ್ಫೇಸ್. ಈ ಇಂಟರ್ಫೇಸು ಎಂ ಫೇಸ್ ಮಧ್ಯದಲ್ಲಿದೆ. ಅವ್ರು ಏನಂದಿದ್ದಾರೆ, interphase lie between the two successive M phase. If you take this is a M phase, yes, M phase just ಒಂದಾಯಿತು, interphase ಮುಗೀತು, ಮತ್ತೊಂದು M phase ಆಗುತ್ತೆ. Means ಈ cycle open ಮಾಡಬೇಕು. Yeah, so this is a S phase and this is again M phase. Yes, so the synthetic phase ಅಥವಾ this interphase will lie between the two successive M phase. One M phase ಆಗುತ್ತೆ, interphase ಆಗುತ್ತೆ, ಮತ್ತೆ M phase ಆಗುತ್ತೆ. ಒಂದರ ನಂತರ ಒಂದು ಆಗ್ತೇನೆ ಇರುತ್ತೆ. So now these three phases, G1, S phase, G2 phase. This portion
means from here to here, this is a G1 phase. Yes, after G1, this major portion is a S phase. Yes, now after S phase, one more phase is there, that is a G2 phase. Yes, now remaining portion, this green color portion, this is nothing but M phase. Idu M phase. Yes, so this is a cell cycle. But we are going to study what are the events taking place during this individual steps also. Yeah, the cell cycle means these are the major. Each cell cycle in detail assessment. Now, one by one, we are going to study. So this is a newly formed cell. This is also newly formed cell. ಈ ಎರಡು ಸೆಲ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದು ಮದರ್ ಸೆಲ್ ಯಾವ್ದು ಬಂದಿರಬೇಕು? ಇವೆರಡೂ ಸೆಲ್ಲು ಈ ಸೆಲ್ನಿಂದ ಉತ್ಪತ್ತಿಯಾಗಿದೆ. ಎಸ್, ಸೊ ದಿಸ್ ಇಸ್ ದ ನ್ಯೂಲಿ ಫಾರ್ಮ್ ಸೆಲ್ಸ್. ಎಸ್, ಇದರಲ್ಲಿ ನಾನು ನ್ಯೂಕ್ಲಿಯಸ್ ಹೀಗೆ ತೋರಿಸ್ತೇನೆ. ದಿಸ್ ಇಸ್ ದ ನ್ಯೂಕ್ಲಿಯಸ್. Now first one is the G1 phase. One by one we are going to study. So what happens during the G1 phase? So ಈ G1 phase ಅಲ್ಲಿ ಏನಾಗುತ್ತೆ? So G1 ಗ್ಯಾಪ್ 1 ಅಥವಾ growth 1. Yes. So in this phase, cell is metabolically active. Active means they are living. Cell shows growth. Under the size ಹೆಚ್ಚಾಗುತ್ತೆ. Just only I told the cell increase the size due to the accumulation of the protoplasma. So illu cell growth ಆಗುತ್ತೆ. Next one, the RNA, the cell synthesizes RNA. So it synthesizes RNA and protein. So ಈ ಸೆಲ್ ಅಲ್ಲಿ RNA ಅಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ ತಯಾರಾಗುತ್ತೆ. Now cell is ready to undergo. ಇಷ್ಟೆಲ್ಲ ಇವೆಂಟ್ ಆದ ನಂತರ ಈ ಸೆಲ್ ರೆಡಿ ಟು ಅಂಡರ್ಗೋ ಎಸ್ ಫೇಸ್. ಎಸ್, ಸೊ ಈ ಸೆಲ್ ಇತ್ತು, ಇದರಲ್ಲಿ ಮೆಟಾಬಾಲಿಕ್ಲಿ ಆಕ್ಟಿವಿಟಿ ಇತ್ತು, ಸೆಲ್ ಗ್ರೋತ್ ಆಯಿತು, ಪ್ರೋಟೀನ್ ತಯಾರಾದು, RNA ತಯಾರಾಯಿತು, ಸೆಲ್ ಅಟೈನ್ ದ ಮ್ಯಾಕ್ಸಿಮಮ್ ಸೈಜ್. ನಾವು ಸೆಲ್ ಈಸ್ ರೆಡಿ ಟು ಅಂಡರ್ಗೋ ಸೆಲ್ ಡಿವಿಷನ್. ಅಂದರೆ ಈಗ ಒಂದೇ ಸೆಲ್ ತಗೋತೀನಿ ನನಗೆ. ಸೊ ದಿಸ್ ಈಸ್ ಅ ಸೆಲ್ ವಿಚ್ ಇಸ್ ಗ್ರೋನ್. ಇನ್ ದಟ್ ಒನ್ ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್ ಆ್ಯಂಡ್ RNA is also synthesized. ಇದ್ರ ಸೈಜ್ ಈಗ ಹೆಚ್ಚಾಗಿದೆ. ಎಸ್, ಸೊ ದಿಸ್ ಈಸ್ ಅ ಗ್ರೋನ್ ಸೆಲ್. ಸೊ G1 ಫೇಸ್ ಆದ ನಂತರ ಇದು ಒಂದೇ ಸೆಲ್ದು ತೋರಿಸಿದ್ವಿ, ಮತ್ತೊಂದು ಸೆಲ್ನ ತಗೊಂಡಿದ್ವಿ. ಎಸ್, ನಾವು ನೆಕ್ಸ್ಟ್ ಒನ್ ಈಸ್ ದ ಎಸ್ ಫೇಸ್. Now this is a S phase. ಈ S phase ಅಲ್ಲಿ ಏನೇನಾಗುತ್ತೆ? So this is a S phase or synthetic phase. What occurs? S phase ಅಲ್ಲಿ synthetic means ಏನಾರು ತಯಾರಾಗಲೇಬೇಕಲ್ಲಿ, ಏನಾರು ಉತ್ಪಾದನೆ ಆಗಲೇಬೇಕು. Synthesis means the main means in this phase DNA replicates or duplicate, DNA replicate and produce two daughter DNA. ಎಸ್, ಈಗ ಸಿಂಪ್ಲಿ ಅಂದ್ರೆ ಏನು, ಹೇಗೆ DNA ರೆಪ್ಲಿಕೇಶನ್ ಅಂದ್ರೆ ಏನು? ಸೊ
ಸೊ ದಿಸ್ ಈಸ್ ಅ ಡಿ ಎನ್ ಎ. ಎಸ್, ಅದರಲ್ಲಿ ಎರಡು ಎಳೆ ಇದೆ. ಆ ಎರಡು ಎಳೆ ಸಪ್ರೇಟ್ ಆಗುತ್ತೆ, ಒಂದರಿಂದ ಇನ್ನೊಂದು ಸಪ್ರೇಟ್ ಆಗಿ ಎರಡು ಎಳೆ ಸಪ್ರೇಟ್ ಆಗಿ ಅದರ ಮೇಲೆ ಮತ್ತೊಂದು ಡಿ ಎನ್ ಮೀನ್ಸ್ ಎಳೆ ತಯಾರಾಗುತ್ತೆ. ಮೀನ್ಸ್ ದಿಸ್ ಇಸ್ ಅ ಮದರ್ ಡಿ ಎನ್ ಎ, ದೀಸ್ ಟು ಆರ್ ದ ಡಾಟರ್ ಡಿ ಎನ್ ಎ. ಅಂದರೆ ಅದರ ಎರಡು ಕಾಪಿ ತಯಾರಾಯಿತು. ನಾವು ಡ್ಯೂ ಟು ದ ಡಿ ಎನ್ ಎ ರೆಪ್ಲಿಕೇಶನ್, the amount of DNA doubles. Here amount of DNA doubles means so 2C ಇದ್ದಿದ್ದು 4C ಆಯಿತು, ಡಬಲ್ ಅಮೌಂಟ್ ಆಯಿತು. ಬಟ್ ಕ್ರೋಮೋಸೋಮ್ number remains same. ಆದರೆ ಈಗ ಕ್ರೋಮೋಸೋಮ್ ನಂಬರ್ ಅಂದರೆ ಇದು ಡಿಪ್ಲಾಯ್ಡ್ ಸೆಲ್, 2 set of chromosomes are there. Even after S synthesis, S phase, the chromosome number remains same. So listen properly. You ಎರಡೇ ಪಾಯಿಂಟ್ ಕರೆಕ್ಟ್ ಆಗಿ ತಿಳ್ಕೊಂಡು. Now I will rub this nucleus. I will draw the DNA. ಸೊ ಈ ಸೆಲ್ಲಲ್ಲಿ ಒಂದು ಡಿ ಎನ್ ಇದೆ, ಮೀನ್ಸ್ ಕ್ರೋಮೋಸೋಮ್ ಇದೆ. ಈ ಸೆಲ್ಲು ಒಂದು ಕ್ರೋಮೋಸೋಮ್ ಇದೆ. ಈ ಎರಡೂ ಕ್ರೋಮೋಸೋಮ್ ಈ ಕ್ರೊಮ್ಯಾಟಿಡ್ ಹಿಡಿಲಿಕ್ಕೆ ಮಧ್ಯದಲ್ಲಿ ಒಂದು ಸೆಂಟ್ರೋಮಿಯರ್ ಇದೆ, ಇಲ್ಲೂ ಒಂದು ಸೆಂಟ್ರೋಮಿಯರ್ ಇದೆ. ಎಸ್, ಸೊ ದೀಸ್ ಆರ್ ದ ಯೂನಿಫಾರ್ಮ್ ಸೆಲ್ಸ್. ಈ ಡಿವಿಷನ್ ಆದ ನಂತರ ಈ ಸೆಲ್ಲಲ್ಲೂ ಒಂದೇ ಕ್ರೋಮೋಸೋಮ್ ಇದೆ, ಸೆಂಟ್ರೋಮಿಯರು. ಅದಕ್ಕೆ ಇದು ಕ್ರೋಮ್ಯಾಟಿಡ್ ಸೆಲ್. ಎಸ್, ಸೊ ಇಟ್ ಈಸ್ ಓನ್ಲಿ ಒನ್ ಸೆಂಟ್ರೋಮಿಯರ್. ಮೀನ್ಸ್ ಇಲ್ಲೆಷ್ಟು ಕ್ರೋಮೋಸೋಮ್ ಇತ್ತು, ಇಲ್ಲೂ ಅಷ್ಟೇ ಕ್ರೋಮೋಸೋಮ್ ಇದೆ. ಬಟ್ ಎಸ್ ಫೇಸ್ ಆದ ನಂತರ ದಿಸ್ ಸೆಲ್ ಅಗೇನ್ ಅಟೈನ್ ದ ಗ್ರೋತ್. ಈ ಸೆಲ್ ಸ್ವಲ್ಪ ದೊಡ್ಡದಾಗಿದೆ. ಇದರಲ್ಲಿ ಒಂದೇ ಸೆಂಟ್ರೋಮಿಯರ್ ಇದೆ, ಬಟ್ ಡಿ ಎನ್ ಎ ಕಂಟೆಂಟು ಡಬಲ್ ಆಗಿದೆ. Now what I told, this is the DNA which is present here. ಈ ಡಿ ಎನ್ ಎ ರೆಪ್ಲಿಕೇಶನ್ ಅಂತ ಇವು ಎರಡು ಡಿ ಎನ್ ಆಯಿತು, ಅವು ಎರಡು ಡಿ ಎನ್ ಎ ಇಲ್ಲಿದೆ. ಬಟ್ ಆ ಎರಡೂ ಕ್ರೋಮ್ಯಾಟಿಡ್ಗೆ ಅಟ್ಯಾಚ್ ಆಗಿ ಒಂದೇ ಸೆಂಟ್ರೋಮಿಯರ್. ಎಸ್, ಸೊ ನಾವು ಸಿ ದ ಡಿ ಎನ್ ಎ ಕಂಟೆಂಟ್ ಇನಿಷಿಯಲಿ ಬಿಫೋರ್ ದ ಎಸ್ ಫೇಸ್ ಇಸ್ ಅ 2C, ಅಂದರೆ 2C ಇದೆ, ಇಲ್ಲಿ 4C ಆಯಿತು. ಬಟ್ ದ ಕ್ರೋಮೋಸೋಮ್ ನಂಬರ್ ರಿಮೇನ್ ಸೇಮ್, ದೆನ್ ಇಟ್ ಇಸ್ 2N, ಹಿಯರ್ ಆಲ್ಸೋ 2N. ಮೀನ್ಸ್ ಇದು ಹ್ಯೂಮನ್ ಸೆಲ್ ಅಂತ ಕನ್ಸಿಡರ್ ಮಾಡಿದರೆ, ನಮ್ಮ ಬಾಡಿ ಯಾವುದೋ ಸೆಲ್ ತಗೊಳ್ಳಿ, ಅದರಲ್ಲಿ 46 ಕ್ರೋಮೋಸೋಮ್ ಇರುತ್ತೆ, 46 ಕ್ರೋಮೋಸೋಮ್. ಎಸ್, ಆ 46 ಕ್ರೋಮೋಸೋಮ್ದಲ್ಲಿ ಒಂದೊಂದು ಸೆಂಟ್ರೋಮಿಯರ್ ಇದೆ, ರೆಡ್ ಕಲರ್ ಡಾಟ್. ಎಸ್, ಈಗ ಆ ಸೆಲ್ಲಲ್ಲಿ 46 ಸೆಂಟ್ರೋಮಿಯರ್ ಅಥವಾ ಕ್ರೋಮೋಸೋಮ್ ಇರುತ್ತೆ. ಈಗ ರೆಪ್ಲಿಕೇಶನ್ ಆದ ನಂತರ ನಾವು ಸೆಂಟ್ರೋಮಿಯರ್ 46 ಇದೆ, ಎರಡು ಕ್ರೋಮೋಸೋಮ್ ಆಗಿಲ್ಲ, ಸೆಂಟ್ರೋಮಿಯರ್ ಡಿವೈಡ್ ಆಗಿದೆ. So chromosome number will remain same even after S phase. Yes? Next point, in S phase only, so this everything, this will take place. Under DNA replication ಆಗೋದು ಎಲ್ಲಿ, ಇದಾಗೋದು ನ್ಯೂಕ್ಲಿಯಸ್ ಒಳಗೆ. This DNA replication take place within a nucleus. Now one more event occur, that is division of centriole. Centriole occurs in cytoplasm. ನ್ಯೂಕ್ಲಿಯಸ್ ಒಳಗೆ ಡಿಎನ್ಎ ರೆಪ್ಲಿಕೇಶನ್ ಆಯಿತು. ಸೈಟೋಪ್ಲಾಸ್ಮಾದಲ್ಲಿ ಸೆಂಟ್ರಿಯೋಲ್ ಅಂತ ಒಂದು ಆರ್ಗನಲ್ ಇರುತ್ತೆ, ಅದು ಡಿವೈಡ್ ಆಗಿ ಅದು ಎರಡು ಕಾಪಿ ತಾರೆ. ಡಿವಿಷನ್ ಆಫ್ ಸೆಂಟ್ರಿಯೋಲ್ ಟೇಕ್ ಪ್ಲೇಸ್ ಇನ್ ಎ cytoplasm. When you compare this G1, G2 and S phase, if time duration of this S phase is the longest phase. It is the longest phase of interphase. So ಇದಕ್ಕೆ ಟೈಮ್ ನೋಡಿ, ಇದಕ್ಕೆ ಟೈಮ್ ನೋಡಿ, ಸ್ವಲ್ಪ ಟೈಮ್ ಡ್ಯೂರೇಷನ್ ಹೆಚ್ಚಿದೆ. ಸೊ ದಿಸ್ ಇಸ್ ದ G1 phase, this is the S phase.
Now come to the G2 phase. So that is the third phase. ಈಗ ಅಲ್ಲಿ G2 phase ಅಲ್ಲಿ ಏನೇನಾಗುತ್ತೆ? Yes. Now come the G2 phase. So ಈಗ ಸೆಲ್ ಸೈಜ್ ಅಟೈನ್ ಆಗಿದೆ, DNA ರೆಪ್ಲಿಕೇಶನ್ ಆಗಿದೆ. ಈಗ G2 phase ಅಲ್ಲಿ ಉಳಿದಿದ್ದೇನೀಗ? So what is going to happen in the G2 phase? So this is G2 or gap 2 ಅಥವಾ growth 2 phase. Yes, here cell is metabolically active. Here also cell is metabolically active. Yes, cell synthesizes RNA and protein. ಈಗ RNA ಮತ್ತು protein ಎಲ್ಲಿ ತಯಾರಾಗಿತ್ತು? So in G1 phase also RNA and proteins are produced. Same event will occur here also. Yes, cell shows growth here also. ಇಲ್ಲೂ ಗ್ರೋತ್ ಆಗಿತ್ತು, ಇಲ್ಲೂ ಗ್ರೋತ್ ಆಗುತ್ತೆ. ಅಂದರೆ ಈ ಸೆಲ್ಲು ಮತ್ತೆ ದೊಡ್ಡದಾಗಿ ಮತ್ತೆ ಸೈಜ್ ಹೆಚ್ಚಾಗೋದು. ಎಸ್, ನೌ ದಿಸ್ ಸೆಲ್ ಈಸ್ ರೆಡಿ ಟು ಅಂಡರ್ಗೋ division. After completion of S phase, growth here also occur, DNA replication occurs, centriole divides. Now this cell will enter into the G2 phase. G2 phase is also metabolically active. ಇಲ್ಲೂ ಪ್ರೋಟೀನ್ ತಯಾರಾಗುತ್ತೆ, RNA ತಯಾರಾಗುತ್ತೆ, ಗ್ರೋತ್ ಆಗುತ್ತೆ. After this one, this cell is ready to undergo division. ಆದರೆ ಇಲ್ಲೇನಾಗಿತ್ತು? This cell is ready to undergo S phase. ಈಗ ಈ ಸೆಲ್ ಡಿವಿಷನ್ ಆಗುತ್ತೆ. Now this is after G2 phase and cell is little bit larger. ಈ ಸೆಲ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ಎಸ್, ಇದರಲ್ಲಿ ಕ್ರೋಮೋಸೋಮ್ ಹಾಗೆ ಇದೆ, ಸೆಂಟ್ರಿಯೋಲ್ ಡಿವೈಡ್ ಆಗಿದ್ದು ನಾನು ಇಲ್ಲಿ ತೋರಿಸಲಿಲ್ಲ. ಎಸ್, ಸೊ ದಿಸ್ ಇಸ್ ಅ ಸೆಲ್ ನಾವು ರೆಡಿ ಟು ಅಂಡರ್ಗೋ ಡಿವಿಷನ್ ಆ್ಯಂಡ್ ಪ್ರೊಡ್ಯೂಸ್ 2 ಡಾಟರ್ ಸೆಲ್. ಇಲ್ಲಿ ಗ್ರೋತ್ ಆಯಿತು, ಇಲ್ಲಿಯೂ ಗ್ರೋತ್ ಆಗಿ ರೆಪ್ಲಿಕೇಶನ್ ಆಯಿತು. ದಿಸ್ ಅಗೇನ್ ಶೋ ದ ಗ್ರೋತ್. ಸೊ ದಿಸ್ ಇಸ್ ಅಬೌಟ್ ಓನ್ಲಿ ದ ಇಂಟರ್ಫೇಸ್. Just try to understand only this. Still we have not covered the M phase. M phase ಬಗ್ಗೆ ಏನು ಹೇಳಿಲ್ಲ. ಎಸ್, ಸೊ ಇಂಟರ್ಫೇಸ್ 3 ಫೇಸ್ ಕರೆಕ್ಟ್ ಆಗಿ ತಿಳ್ಕೊಂಬಿಡಿ. G1 ಅಥವಾ ಗ್ಯಾಪ್ 1 ಆರ್ ಗ್ರೋತ್ 1 ಫೇಸ್. ಎಸ್ ಫೇಸ್ ರಿಲೇಟೆಡ್ ಕ್ವಶನ್ ಭಾಳ ಕೇಳ್ತಾರೆ. ಸೊ ಎಸ್ ಫೇಸ್ ಇದು ಕರೆಕ್ಟ್ ಆಗಿ ತಿಳ್ಕೊಂಬಿಡಿ. This is the most important phase. If yes, now main thing. Just only I told the transition of one event to another event. ಅಂದರೆ ಈ ಸೈಕಲ್ ಅಲ್ಲಿ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಹೋಗಲಿಕ್ಕೆ ಪರ್ಮಿಷನ್ ಬೇಕೇ ಬೇಕು. ಎಸ್, ಸೊ ಇಟ್ ಈಸ್ ಅ ವೆಲ್ ಕೋಆರ್ಡಿನೇಟೆಡ್, ಅಂದರೆ ಕರೆಕ್ಟಾಗಿ ಆರ್ಗನೈಸ್ ಆಗುತ್ತೆ. ಸೊ ಜಸ್ಟ್ ಆಫ್ಟರ್ ಎಮ್ ಫೇಸ್ ಸೆಲ್ ಎಂಟರ್ ಇನ್ ಟು G1 ಫೇಸ್. G1 ಫೇಸ್ ಇಷ್ಟೆಲ್ಲ ಆದ ಕೂಡಲೇ ಪರ್ಮಿಷನ್ ಸಿಗುತ್ತೆ. ಆ G1 ಇಂದ ಸೆಲ್ಲು ಎಸ್ ಫೇಸ್ಗೆ ಹೋಗುತ್ತೆ. ಎಸ್ ಫೇಸಲ್ಲಿ ನೀವು DNA ರೆಪ್ಲಿಕೇಶನು, ಸೆಂಟ್ರಿಯೋಲ್ ಡಿವೈಡ್ ಎಲ್ಲ ಆದ ಕೂಡಲೇ ಈ ಸೆಲ್ಗೆ ಮತ್ತಲ್ಲಿ G2 ಫೇಸ್ ಹೋಗ್ಲಿಕ್ಕೆ ಪರ್ಮಿಷನ್ ಸಿಗುತ್ತೆ. G2 ಫೇಸಲ್ಲಿ ಸೆಲ್ ಗ್ರೋತ್ ಆದ ಕೂಡಲೇ G2 cell, again this cell undergo the division, and here division occurs. Again it entered to this one. So this is a well coordinated and it is a genetically fixed one. Yes. So Bari, if you compare this one, G2 phase almost similar to the G1 phase. ಏನು ವ್ಯತ್ಯಾಸ ಇಲ್ಲ. ಗ್ರೋತ್ ಆಗುತ್ತೆ, ಮೆಟಾಬಾಲಿಕಲಿ ಆಕ್ಟಿವ್ ಇದೆ, ಪ್ರೋಟೀನ್ ತಯಾರಾಗುತ್ತೆ ಮತ್ತು RNA ತಯಾರಾಗುತ್ತೆ. ಬಟ್ ಹಿಯರ್ ಆಫ್ಟರ್ ಕಂಪ್ಲೀಷನ್ ಆಫ್ G1 phase it entered into the S phase. G2 phase output is cell division. So one line you may add. Suppose G1 phase ಕೇಳಿದ್ರೆ ಈ G1 phase ಎಲ್ಲಿದೆ? This phase lie in between M phase and S phase. ಇದರ ಮಧ್ಯದಲ್ಲಿದೆ. ಈ S phase ಎಲ್ಲಿದೆ? This S phase lie between the G1 and G2 phase. When we take the G2 phase lie between the S phase and M phase. ಅಂದರೆ
ಯಾವುದೂ ಫೇಸ್ ತಗೊಳ್ಳಿ, ಅದ್ರ ಮೊದಲಾಗಿದ್ದ ಇವೆಂಟು ಅದ್ರ ನಂತರ ಆಗೋ ಇವೆಂಟು ಅಲ್ಲಿ ಒಂದು ಮೆನ್ಷನ್ ಮಾಡಲೇ ಹೇಳ್ಬೋದು. ಯು ಕ್ಯಾನ್ ಎಲಾಬ್ರೇಟ್ ದ ಆನ್ಸರ್. ಎಸ್, ಸೊ ದಿಸ್ ಈಸ್ today's class in which out of the phases of cell cycle we covered only interphase, this much only. Yes, so I will give one day time. ಸೊ ನಾಳೆ ಮಟ ಇದೆಲ್ಲ ಟಾಪಿಕ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ನಾಳೆ ಎಮ್ ಫೇಸ್ ಆಗುತ್ತೆ. ಎಮ್ ಫೇಸ್ ಆದ ನಂತರ ಇಮಿಡಿಯೇಟ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ದ ಮೈಟೋಟಿಕ್ ಫೇಸ್. ಎಸ್, ಸೊ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಓನ್ಲಿ. ನಗ್ತಾ ಇರಿ, ಸೊ ಅಭ್ಯಾಸ ಮಾಡ್ತಾ ಇರಿ. ಸೊ ಅಗೇನ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಗುಡ್ ಬೈ.